ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಸಾಧ್ಯತೆ ದಟ್ಟವಾಗಿತ್ತು. ಈಗ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ರೆ ಅಂತ ಅನ್ಕೊಳ್ಳೋಣ, ನಾಯಕತ್ವ ಬದಲಾವಣೆಯಾದ ಬಳಿಕ ಮುಂದೇನು? ಇದೀಗ ಪದತ್ಯಾಗದ ಬಳಿಕ ಸಿದ್ದು ಮಾತಿಗೆ ಖಂಡಿತವಾಗ್ಲೂ ಕೂಡ ಹೈಕಮಾಂಡ್ ಬೆಲೆ ಕೊಡಲೇಬೇಕು. ಸಿದ್ದರಾಮಯ್ಯ ಸೂಚಿಸಿದಂತ ವ್ಯಕ್ತಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕಾಗುತ್ತೆ. ಇನ್ನು ಸಿದ್ದರಾಮಯ್ಯ ಬೆಂಬಲಿಗರಿಗೆ ಪ್ರಮುಖ ಹುದ್ದೆ ಜವಾಬ್ದಾರಿಯನ್ನ ಕೊಡಬೇಕು. ಈ ರೀತಿಯಾದಂತಹ ಬೇಡಿಕೆಗಳನ್ನ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದಿಟ್ಟಿರುವಂತಹ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಇಲ್ಲ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಯಾಕೆ ತಮ್ಮ ನಾಯಕತ್ವವನ್ನ ಬಿಟ್ಟುಕೊಡುವ ಗೋಜಿಗೆ ಹೋಗಬೇಕು ಅಲ್ವಾ? ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಹಸ್ತಾಂತರ ಮಾಡಬೇಕು ಅಂದ್ರೆ ಸಿದ್ದರಾಮಯ್ಯನವರು ಕೂಡ ಒಂದಿಷ್ಟು ಬೇಡಿಕೆಗಳನ್ನ ಹೈಕಮಾಂಡ್ನ ಮುಂದೆ ಇಟ್ಟಿರುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಆ ಬೇಡಿಕೆಗಳು ಏನು ಅಂದ್ರೆ, ಒಂದು ವೇಳೆ ನನ್ನನ್ನ ಏನಾದ್ರೂ ನಾಯಕತ್ವ ಸ್ಥಾನದಿಂದ ಕೆಳಗಿಳಿಸಿದ್ರೆ ನಾನು ಹೇಳುವಂತಹ ನಾಯಕನಿಗೆ ಸಿಎಂ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆಗಳನ್ನ ಕೂಡ ಇಟ್ಟಿದ್ದಂತ ಸಾಧ್ಯತೆ ಇತ್ತು. ಆದ್ರೆ ಅದಕ್ಕೆ ಹೈಕಮಾಂಡ್ ಮಣೆ ಹಾಕಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ನಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಈಗ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆದ್ರೆ ಮುಂದೇನು ಅನ್ನುವಂತ ಪ್ರಶ್ನೆ. ಈಗ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನ ಬಿಟ್ಕೊಟ್ಟ ಮೇಲೆ ಒಂದಿಷ್ಟು ಬೇಡಿಕೆಗಳನ್ನ ಹೈಕಮಾಂಡ್ ಮುಂದಿಡುವಂತ ಸಾಧ್ಯತೆ ಕೂಡ ದಟ್ಟವಾಗಿತ್ತು. ಸೊ ಆ ಬೇಡಿಕೆಗಳನ್ನ ಹೈಕಮಾಂಡ್ನ ಮುಂದೆ ಇಟ್ಟಿದ್ದಾರಾ? ಸಿಎಂ ಸಿದ್ದರಾಮಯ್ಯನವರ ಮಾತು ರಾಜ್ಯದಲ್ಲಿ ಮುಂದೆ ನಡೆಯುವಂತ ಸಾಧ್ಯತೆ ಇದೆಯಾ? ನಯನ, ಒಂದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕ ಸಿದ್ದರಾಮಯ್ಯನವರು ಅಷ್ಟು ಲಘುವಾಗಿ ತೆಗೆದುಕೊಳ್ಳುವುದಿಲ್ಲ. ಯಾಕಂತಂದ್ರೆ ಕುರುಬ ಸಮುದಾಯ ಸೇರಿದಂತೆ ಅಹಿಂದ ವರ್ಗ ಸಿದ್ದರಾಮಯ್ಯನವರನ್ನ ದೊಡ್ಡ ಮಟ್ಟದಲ್ಲಿ ನೆಚ್ಕೊಂಡಿದೆ. ಹಾಗಾಗಿ ಸಿದ್ದರಾಮಯ್ಯರನ್ನ ಎದುರಾಕೊಂಡು ಮುಂದೆ ಸರ್ಕಾರ ನಡೆಸುವಂತದ್ದು ಕಷ್ಟ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯರ ಒಂದಿಷ್ಟು ಬೇಡಿಕೆಗಳನ್ನ ಹೈಕಮಾಂಡ್ ನಾಯಕರು ಈಡೇರಿಕೆ ಮಾಡುವಂತ ಸಾಧ್ಯತೆ ಇದೆ. ಒಂದು, ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ಬಿಟ್ಕೊಡುವಂತ ಸಂದರ್ಭದಲ್ಲಿ ನಾನು ಹೇಳಿದವರು ಸಿಎಂ ಆಗ್ಬೇಕು ಅನ್ನುವಂತ ಬೇಡಿಕೆ ಇತ್ತು ಅಂತ, ಆದ್ರೆ ಅದಕ್ಕೆ ಹೈಕಮಾಂಡ್ ಒಪ್ಪಿದಂತೆ ಕಾಣ್ತಿಲ್ಲ. ಅದನ್ನ ಹೊರತುಪಡಿಸಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಈಗ ಬದಲಾವಣೆ ಆಗುತ್ತೆ. ಒಂದ್ ವೇಳೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಸೂಚಿಸುವಂತಹ ವ್ಯಕ್ತಿಗೆ ಕೆಪಿಸಿಸಿ ಸ್ಥಾನವನ್ನ ಕೊಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಆಪ್ತರಂದ್ರೆ ಹೊಸ ಸಂಪುಟದಲ್ಲಿ ಏನಿದೆ, ಸಿದ್ದರಾಮಯ್ಯವರು ಹೇಳಿದಂತವರಿಗೆ ತಮ್ಮ ಆಪ್ತರಿಗೆ ಒಂದಿಷ್ಟು ಸ್ಥಾನಗಳನ್ನ ಕೊಡುವಂತಹ ಸಾಧ್ಯತೆ ಇರುವಂತದ್ದು. ಜೊತೆಗೆ ತಮ್ಮ ಆಪ್ತ ಗುರುತಿಸಿಕೊಂಡಿರುವಂತಹ ಶಾಸಕರಾಗಿರ್ಬಹುದು, ಪ್ರಮುಖ ವ್ಯಕ್ತಿಗಳಿಗಾಗಿರ್ಬಹುದು, ಅವ್ರಿಗೆ ಒಂದು ರೀತಿಯಾದಂತಹ ಒಳ್ಳೆ ಹುದ್ದೆ ಕೊಡುವಂತಹ ಮೂಲಕ ಸಿದ್ದರಾಮಯ್ಯನವರ ಒಂದು ಕೋಪವನ್ನ ಅಥವಾ ಅವರ ಒಂದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೈಕಮಾಂಡ್ ಮುಂದಾಗುವಂತದ್ದು. ಸೊ ಹೀಗಾಗಿ ಇವೆಲ್ಲ ಚರ್ಚೆ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬಳಿಕ. ಆದ್ರೆ ಈ ಒಂದು ತಂತ್ರಗಳನ್ನ ಅಥವಾ ಈ ಒಂದು ಸಲಹೆಗಳನ್ನ ಸಿದ್ದರಾಮಯ್ಯನವರ ಸಲಹೆಗಳನ್ನ ಸ್ವೀಕಾರ ಮಾಡಿ ಮುಂದಿನ ಸರ್ಕಾರ ಯಾವುದೇ ತೊಂದರೆ ಆಗದಂತೆ ನಡೆಸ್ಕೊಳ್ಳೋದಕ್ಕೆ ನೋಡ್ಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯಾಗಿ ಚರ್ಚೆಗಳು ಕಾಂಗ್ರೆಸ್ ನಲ್ಲಿ ಆಗ್ತಿರುವಂತದ್ದು. ನಯನ, ಥ್ಯಾಂಕ್ ಯು ಶ್ರೀನಿವಾಸ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.